ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಗಮನಿಸ್ತಾ ಇದ್ದೀರಾ. ಗೈರಾಗಿರುವಂತ ಕಾಂಗ್ರೆಸ್ ಬಿಜೆಪಿ ಸದಸ್ಯರಿಗೆ ಕರೆಯನ್ನ ಮಾಡಲಾಗ್ತಾ ಇದೆ. ಕಲಾಪ ತಡವಾಗಿರೋದಕ್ಕೆ ಸಭಾಪತಿ ಎದುರು ಅಲ್ಲಿ ಅಂದ್ರೆ ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಕೇಳ್ಕೊಳ್ತಾ ಇರುವಂಥದ್ದು. 3 ಗಂಟೆಗೆ ಶುರುವಾಗಬೇಕಾಗಿದ್ದಂಥ ಪರಿಷತ್ ಕಲಾಪ ಇನ್ನೂ ಕೂಡ ಆರಂಭ ಆಗಿಲ್ಲ. ಏಕೆಂದರೆ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಬಿಜೆಪಿ ಸದಸ್ಯರಿಗೆ ಆಯಾಯ ಪಕ್ಷದವರು ಕರೆಯನ್ನ ಮಾಡ್ತಾ ಇದ್ದಾರೆ, ಬರಲೇಬೇಕು ಅಂತ ಹೇಳ್ತಾ ಇರುವಂಥದ್ದು. ಸೊ ಹೀಗಾಗಿ ಕಲಾಪ ತಡವಾಗ್ತಾ ಇದೆ. ಕಲಾಪ ತಡವಾಗ್ತಿರೋದಕ್ಕೆ ಸಭಾಪತಿಗಳು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 3 ಗಂಟೆಗೆ ಆರಂಭ ಆಗಬೇಕಾಗಿತ್ತು, ಆಲ್ರೆಡಿ 1 ಗಂಟೆ 5 ನಿಮಿಷ ತಡವಾಗಿದೆ, ಇನ್ನೂ ಕೂಡ ಆರಂಭವಾಗಿಲ್ಲ. ಬಿಜೆಪಿ ಮತ್ತೆ ಕಾಂಗ್ರೆಸ್ನ ಸದಸ್ಯರುಗಳಿಗೆ ಅಂದ್ರೆ ವಿಧಾನ ಪರಿಷತ್ ಸದಸ್ಯರುಗಳಿಗೆ ಕರೆಯನ್ನ ಮಾಡಲಾಗ್ತದೆ, ಬನ್ನಿ 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 ಅಂತ ಕೇಳ್ಕೊಳ್ತಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನೇರ ಸಂಪರ್ಕದಲ್ಲೇ ಇದ್ದಾರೆ. ಕೃಷ್ಣ, 3 ಗಂಟೆಗೆ ಆರಂಭ ಆಗ್ಬೇಕಾಗಿತ್ತು, ಇಷ್ಟೊತ್ತಿಗೆ ಇನ್ನೂ ಕೂಡ ಸರ್ಕಸ್ ಮಾಡ್ಲಾಗ್ತಾ ಇದೆ. ಯಾಕೆ ಅಂತ ಯಾರು ಬಂದಿಲ್ಲ ಇನ್ನು? ಆಕ್ಚುಲಿ ಯಾವ ಪಕ್ಷದರು ಹೆಚ್ಚಿನ ಜನ ಗೈರು ಹಾಜರಾಗಿರೋದು? ಪೃಥ್ವಿರಾಜ್, ಈಗಷ್ಟೇ ಏನು ಕೌನ್ಸಿಲ್ ಶುರುವಾಗಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಕಂದಾಯ ಸಚಿವ ಆರ್ ಅಶೋಕ್ ಅವರು ಈಗ ತಾನೇ ವಿಧಾನಸಭೆಯ ಸಭಾಂಗಣದ ಲಾಂಜ್ಗೆ ಹೋಗ್ತಾ ಇದ್ದಾರೆ. ಇಲ್ಲೊಂದು ಕಡೆ ಸದಸ್ಯರು ಯಾರ್ಯಾರು ಫೋನ್ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಈಗ ಕೌನ್ಸಿಲ್ಗೆ ಬಂದಿರುವಂಥದ್ದು. ಈಗ ತಾನೇ ಕೌನ್ಸಿಲ್ ಆರಂಭವಾಗಿದೆ. ಅಲ್ಲಿ ಎಷ್ಟು ಜನ ಸದಸ್ಯರು ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತೆ ಆಯಾ ಸಂಬಂಧಪಟ್ಟಂತಹ ಏನು ಒಪ್ಪಿಗಳಿದ್ದಾರೆ ಅವರು ಕೂಡ ನೋಡ್ಕೊಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ SR ಪಾಟೀಲ್ ಅವರು ಕೂಡ ಯಾರು ಮನೆಗೆ ಹೋಗಿದ್ದಾರೆ, ಪರಿಷತ್ ಸದಸ್ಯರು, ಕಾಂಗ್ರೆಸ್ ಪರಿಷತ್ ಸದಸ್ಯರು ಅವ್ರ ಮೇಲೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅವ್ರನ್ನ ಕೂಡಲೇ ಅವ್ರನ್ನ ಕೌನ್ಸಿಲ್ಗೆ ಕರೆತರಬೇಕು ಅನ್ನೋ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಕೌನ್ಸಿಲ್ ಶುರುವಾಗಿದೆ. ಬಹುತೇಕ ಬಿಜೆಪಿಯ ಸದಸ್ಯರು ಎಲ್ಲರೂ ಕೂಡ ಈಗ ಕೌನ್ಸಿಲ್ಗೆ ಬಂದಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಕಾಯ್ದೆ ಕೂಡ ಮಂಡನೆ ಆಗ್ತದೆ. ಮಂಡನೆ ಆದ ಸಂದರ್ಭದಲ್ಲಿ ಚರ್ಚೆ ಆಗುತ್ತೆ. ಚರ್ಚೆ ಮಾಡಿದ ನೋಡೋಣ ವಿಧಾನ ಪರಿಷತ್ನಲ್ಲಿ. ನನಗೇನು ಮಾಡಕ್ ಬರುದಿಲ್ಲ, ಆದ್ರೆ ಅವರ ರಿಕ್ವೆಸ್ಟ್ ಕೇಳ್ಬೇಕಾಗತ್ತೆ. ನಾನು ಸರಿ, ಅವರು ಏನಾದ್ರು ಪ್ರಶ್ನೆ ಕೇಳಿ ಉತ್ತರ ಹೇಳೋ ಅಂತ ನಿಮ್ ಕಡೆ ಆಗ್ಲಿಕ್ಕಿಲ್ಲ, ಅದಕ್ಕೆ ನೋಡಿ ಆಯ್ತು. 3:30 ಉತ್ತರ ಬರಲೇ ಇಲ್ಲ. ಅದು ನೆನ್ನೆ ಕೊಡ್ತೀನಿ ಅಂತ ಹೇಳಿದ್ರು. ಗಲಾಟೆಯಲ್ಲಿ ಗೋವಿಂದ ಅವರು ಹೋದ್ರು, ನಾವು ಇವತ್ತು ಹೋಗ್ತಾ ಇದ್ದೀವಿ. ಅದು ಯಾವಾಗ ಸಿಗತ್ತೆ ಅಂತ ಗೊತ್ತಿಲ್ಲ. ಹೇಳಿ ಬೇಗ ಬೇಗ ಹೇಳಿ, ಅಟ್ಲೀಸ್ಟ್ ಹೇಳಿ. ಅದ್ರ ಬಗ್ಗೆ ನಿಮ್ ಬಗ್ಗೆ ನಮಗೆ ನಂಬಿಕೆ ಇದೆ. ನೀವು ಹೇಳಿ, 3:30 ನೀವಾದ್ರೂ ಓದಿ. ಉತ್ತರ ಬಂದಿದೆ ಮಾಡಿದ್ದ ಇಲ್ಲ, ನಿನ್ನೆ ಉತ್ತರ ಲೇ ಮಾಡಿದ್ದೇವೆ, ಅದಕ್ಕೆ ಅವ್ರಿಗೆ ಕಾಪಿ ಹೋಗಿರ್ಬೋದು. ಈಗ ನಿನ್ನೆ ಉತ್ತರ ಅವರಿಗೆ ಲೇ ಮಾಡಿದ್ದೇವೆ. ನಿನ್ನೆ ಎಲ್ಲ ಉಳಿದಿರುವಂತ ಎಲ್ಲ ಉತ್ತರವನ್ನು ಕೂಡ ನಿನ್ನೆ ಮಂಡಿಸಿದ್ದೇವೆ. ನಾವು ಮಂಡಿಸಿದ ಇದರಲ್ಲೇ ಇದೆ ಅಂತ ನನಗಿರೋ ಮಾಹಿತಿ ಅಲ್ಲ, ಕೇಳಿ ಕರೆಕ್ಟ್ ಹೇಳಿ. ಆಯ್ತು ಸರ್, ಕರೆಕ್ಟ್ ಹೇಳಿ ಕೇಳಿ. ಆಯ್ತು. ಈಗ ಸಭಾಪತಿಯವರೇ, ಈ ಸುಮಾರು 16-17 ಜನ 19 ಜನ ನಮ್ಮ ಸದನದಿಂದ ನಿವೃತ್ತಿ ಆಗ್ತಿದ್ದಾರೆ. ಅವರಿಗೊಂದು ಅಭಿನಂದನೆ ಹೇಳಬೇಕು ಅಂತ ಅನಿಸಿದೆ. ತಾವು ಅನುಮತಿ ಕೊಟ್ಟರೆ ಹೇಳಿ. ಏನಿದೆ ತಗೊಳ್ತೀನಿ ಅಂತ ತಾವು ಹೇಳಿದ್ರಿ. ಇದೇನು ಅಜೆಂಡಾದಲ್ಲಿ ಇಲ್ಲ. ನಾನು ಬೆಳಿಗ್ಗೆನೆ ಹೇಳಿದೆ ದೊಡ್ಡ ವಿಧಾನ ಆಯ್ತು. ಈಗ ಬಹಳ ಗೌರವ ಕೊಟ್ಟರೆ ನಮಗೆ ನಾವು ಯಾವುದೇ 3 ಗಂಟೆ 4 ಗಂಟೆ ತನಕ ಎದಕ್ಕೆ ನೋಡಿ, ಎಲ್ಲ ಅಜೆಂಡಾ ಪ್ರಕಾರ ತಗೊಳ್ರಿ. ನೋಡಿ, ಅಜೆಂಡಾ ಗೋವಿಂದನ ಅಜೆಂಡಾ ಇದೇನೋ ಕಾಲ ಹರಣ ಮಾಡಕ್ ಹರಿಕತೆ ಮಾಡ್ಲಿ. ನೋಡ್ರಿ ಸಭಾಪತಿ ಅವರೇ, ಹರಿಕತೆ ಹರಿಕತೆ ಅಲ್ಲ. ಈಗ ನೋಡ್ರಿ, ಹರಿಕತೆ ಹಾಕ್ತೀರಿ. ಹರಿಕತೆ ಹೇಳ್ತೇವೆ ಸಭಾಪತಿ ಅವರೇ. ಒಂದ್ ನಿಮಿಷ ತಡೀರಿ. ವಿರೋಧ ಪಕ್ಷ ನಾಯಕರ ದಯಮಾಡಿ ಹರಿಕಥಾ ನನ್ಬೇಡ್ರಿ. ಏನ್ ಹೇಳುದ್ರಿ ಮತ್ತೆ? ಅವಶ್ಯಕ ಯಾವ್ದಿದೆ? ಈಗ ನೋಡ್ರಿ, ನಿಮ್ಮ ಅಜೆಂಡಾ ಪ್ರಕಾರ ತಗೋರಿ. ನೋಡಿ, ಎಲ್ಲಾ ಈ ಸದನದಲ್ಲಿ ಎಲ್ಲವನ್ನ ನಿಮ್ಗೆ ಕಾಲ ಹರಣ ಮಾಡ್ಬೇಕಾಗ್ಯದ. ವೇಟ್ ಮಾಡಕ್ ಹತ್ತೀರಿ. ಸಭಾಪತಿಯವರೇ, ಇವತ್ತು ಕೊನೆ ದಿವಸ. ಇವತ್ತು
ಸಂಪ್ರದಾಯ ಪ್ರಕಾರವಾಗಿ ಯಾವತ್ತು ಕೊನೆ ದಿವಸ ಅರ್ಧ ದಿವಸಕ್ಕೆ ಬಿಡ್ತಾ ಇದ್ರಿ ನೀವು. ಎಲ್ಲರೂ ಕೂಡ ಫ್ಲೈಟ್ ಟಿಕೆಟ್ ಮಾಡ್ಕೊಂಡು ಊರಿಗೆ ಹೋಗಕ್ಕೆ ವಾಪಸ್ ಆಗಿದ್ರು. ಆದ್ರೂ ಕೂಡ ಇಲ್ಲಿ ಕಾರಣ ಮಾಡ್ತಾ ಇರೋದಕ್ಕೋಸ್ಕರವಾಗಿ, ಯಾರೋ ವ್ಯಕ್ತಿ ಬರೋದಕ್ಕೋಸ್ಕರವಾಗಿ ಇವತ್ತು ಇಡೀ 75 ಜನ ಕಾಯಂತ ಪರಿಸ್ಥಿತಿ ಆಗಿದೆ. ಫ್ಲೈಟ್ ಟಿಕೆಟ್ ಬುಕ್ ನಾವು ಯಾವ ವ್ಯಕ್ತಿಗೋಸ್ಕರ ಕಾಯ್ತಾ ಇಲ್ಲ. ನಾರಾಯಣ ಸ್ವಾಮಿ ಅವ್ರಿಗೆ ಏನ್ ಸಮಸ್ಯೆ ಇದೆ ನಮ್ಗೆ ಗೊತ್ತಿಲ್ಲ. ಏನ್ ಸಮಸ್ಯೆ ಕೆಳಮನೆ ಬಂದು ಮುಂದೂಡಾಯ್ತು ಕಾಯ್ತಾ ಇಲ್ಲ. ಈಗ ಸಭಾಪತಿ ಅವರೇ ನಮಗ್ ಬರೋರೆಲ್ಲ ಬಂದಾಯ್ತು. ನಮ್ಗಿನ್ ಯಾರಿಗೂ ಕಾಯ್ಲಿಕ್ಕಿಲ್ಲ ನಮ್ಗೆ. ಆದ್ರಿಂದ ಅವ್ರಿಗೆ ಹೇಳಿಬಿಡಿ ಎಲ್ಲ ಕರೆಸ್ಕೊಂಡ್ರೆ ನೀವು ಒಂದ್ ನಿಮಿಷ ಸದನ ನಾಳೆ ಮುಂದೂಡಿ ನೋಡ್ತಾ ಇದ್ದೀರಾ, ವಿಧಾನ ಪರಿಷತ್ನಲ್ಲಿ ಕಲಾಪ ಆರಂಭ ಆಯ್ತು. ಈ ಸಂದರ್ಭದಲ್ಲಿ ಇನ್ನೂ ಕೆಲವರಿಗೆ ಕಾಯಲಾಗ್ತಾ ಇದೆ. ಸೊ ಹೀಗಾಗಿ ಪ್ರತಿಪಕ್ಷದವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಎಷ್ಟೊತ್ತು ಅಂತ ಕಾಯದ್ರಿ ಅಂತೆಲ್ಲ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹೌದು, ಕರೆಕ್ಟ್ ಆಗಿದೆ ಅವ್ರು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಇವರು ವಿಧೇಯಕವನ್ನ ಪಾಸ್ ಮಾಡ್ಲಿಕ್ಕೋಸ್ಕರ ಇನ್ನು ಸಾಕಷ್ಟು ಹೊತ್ತು ಕಾಯುವಂತ ಕೆಲಸವನ್ನ, ತಡವನ್ನ ಮಾಡುವಂತ ಕೆಲಸವನ್ನ ಬಿಜೆಪಿಯವರು ಮಾಡ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಪಕ್ಷದವರು. ಸಭಾಪತಿಗಳು ಕೂಡ ಹೇಳ್ತಾ ಇದ್ದಾರೆ ಅಲ್ಲಿ ಸಮಾಧಾನ ಪಡಿಸುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ. ಇಲ್ಲ, ಅವ್ರು ಕೂಡ ಮಾತಾಡ್ತೀವಿ, ನಾವು ಸ್ವಲ್ಪ ಟೈಮ್ ಕೊಡ್ರಿ ಅಂದ್ರೆ ನಾನು 3:30 ಬಂದು ಕೂತ್ಕೊಂಡೆ ಮಾತಾಡ್ತೀವಿ ಅಂದಾಗ ಅವ್ರು ನಾನು ಟೈಮ್ ಕೊಟ್ಟೆ. ನಾನು ನಿಮ್ಗೆ ಹೇಳ್ತೀನಿ, ಒಂದು ನಿಮಿಷ ಕೇಳಿ. ಟೈಮ್ ಕೊಟ್ಟದ್ದು ಯಾಕೆ ಅಂತಂದ್ರೆ ಅವ್ರು ಬಂದು ಸಭಾನಾಯಕರು, ಸರ್ ನಾವೊಂದಿಟ್ಟು ಅವ್ರು ಕೂಡ ಮಾತಾಡ್ತೀವಿ, ನಾವು ಹೆಸರು ಹೇಳಿದ್ರು 4 ಬಂದಿದ್ರು, ಮಾತಾಡಿ ಬಂದು ಹೇಳ್ತೀವಿ ಅಂತ ತಿಳ್ಕೊಂಡು ಹೇಳಿದ್ರು. ಆಯ್ತು ಅವ್ರು ಕೂತ್ಕೊಂಡಿವಿ. ಅಷ್ಟೊತ್ತು ಕೂಡ ನೀವು ಬಂದ್ರಿ, ಬಂದ ಒಂದ್ ನಿಮಿಷ ರಾಠೋಡ್ರೆ ಇಲ್ಲ ನಮ್ಮಲ್ಲಿ ನಾನು ಹೇಳ್ತೇನೆ ಕೇಳಿ.